Hi guys, welcome back to ABG Spoken English Classes. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಲಿಯೋಣ PUC ಪ್ರಥಮ ವರ್ಷದ ವ್ಯಾಕರಣ ಅಥವಾ ಇಂಗ್ಲಿಷ್ ಗ್ರಾಮರ್ ಅನ್ನು ನೋಡೋಣ. ಸೊ ಸ್ನೇಹಿತರೆ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಈ ಒಂದು ಟಾಪಿಕನ್ನು ನಾವು ಟೆನ್ಸ್ನ ಆಧಾರದ ಮೇಲೆ ಕಲಿತಾ ಇದ್ದೇವೆ. ಯಾರಿಗೆ ಚೆನ್ನಾಗಿ ಟೆನ್ಸ್ ಬರ್ತದೆ ಅವರಿಗೆ ಇದು ತುಂಬ ಈಸಿಯಾಗಿರುವಂತಹ ಒಂದು ವಿಷಯ ಆಗುತ್ತೆ. ಸೊ ಈ ಒಂದು ಸೆಂಟೆನ್ಸ್ಗಳನ್ನ ನೋಡ್ತಾ ಬರ್ತಕ್ಕಂತಹ ಒಂದಿಷ್ಟು ಟ್ವಿಸ್ಟ್ಗಳನ್ನು ಇಲ್ಲಿ ನಾವು ನೋಡ್ತಾ ಸಾಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ. ಮೊದಲ ಪ್ರಶ್ನೆ ನೋಡೋಣ. ಐ ಆಮ್ ನೋವಿಂಗ್ ಯುವರ್ ಬ್ರದರ್. ಐ ಆಮ್ ನೋವಿಂಗ್ ಯುವರ್ ಬ್ರದರ್. ಇದರ ಒಂದು ಸರಿಯಾದಂತಹ ಕರೆಕ್ಷನ್ ಮಾಡಿ ವಾಕ್ಯವನ್ನು ಕರೆಕ್ಟಾಗಿ ಬರಿಬೇಕು ಅಂತ ಹೇಳಿದ್ದಾರೆ. ಸೊ ಐ ಆಮ್ ನೋವಿಂಗ್ ಯುವರ್ ಬ್ರದರ್ ಅನ್ನೋದು ಇದು ತಪ್ಪಾಗಿರುವಂಥ ವಾಕ್ಯ. ನೋವಿಂಗ್ ಅನ್ನುವಂತಹ ಒಂದು ಪದವನ್ನು ನಾವು ಇಲ್ಲಿ ಬಳಸಕೂಡದು. ಸೊ ಇಲ್ಲಿ ನೋ ಅಂದರೆ ತಿಳಿದಿದೆ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಸೊ ಇಲ್ಲಿ ನಾವು ಈ ರೀತಿಯಾದಂಥವನ್ನು ಉತ್ತರವನ್ನು ಬರೀಬೇಕಾಗತ್ತೆ. ಉತ್ತರ ಇಲ್ಲಿದೆ ನೋಡಿ. ಐ ನೋ ಯುವರ್ ಬ್ರದರ್. ನಿಮ್ಮ ಸಹೋದರ ನನಗೆ ಗೊತ್ತಿದೆ ಅಂತ ಈ ರೀತಿ ಬರಿಬೇಕು. ಇದನ್ನು ಕಂಟಿನ್ಯೂಸ್ ಟೆನ್ಸಲ್ಲಿ ಬರೀಬಾರ್ದು. ನೋ ಅಥವಾ ಲೈಕ್ ಇರ್ಬೋದು, ಇವುಗಳನ್ನು ನಾವು ಎಂದಿಗೂ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ಕೂಡ್ದು. ಐ ಆಮ್ ನೋವಿಂಗ್ ಅಲ್ಲ, ಐ ನೋ ಯುವರ್ ಬ್ರದರ್ ಅನ್ನುವಂಥದ್ದು. ಇನ್ನು ಎರಡನೆಯ ಪ್ರಶ್ನೆ ನೋಡೋಣ. ಐ ಆಮ್ ಲೈಕಿಂಗ್ ಇಟ್. ಹೇಳಿದೆನಲ್ಲ, ಇದೀಗ ಜಸ್ಟ್ ಒಂದನೇ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನಾವು ನೋಡಿದ್ವಿ ನೋವಿಂಗ್ ಅನ್ನುವಂಥ ಪದವನ್ನು ಮತ್ತು ಲೈಕಿಂಗ್ ಅಂತಕ್ಕಂಥ ಈ ಪದವನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ಕೂಡ್ದು ಅಂತ ಹೇಳಿದ್ದೀನಿ. ಸೊ ಅದಕ್ಕಾಗಿ ಐ ಆಮ್ ಲೈಕಿಂಗ್ ಇಟ್ ಅಲ್ಲ, ಐ ಲೈಕ್ ಇಟ್ ಅಷ್ಟ ಅಂತ ಬರುತ್ತೆ. ಸೊ ಮೂರನೇ ಪ್ರಶ್ನೆ ನೋಡಿದಾಗ ಶಿ ಹ್ಯಾಸ್ ಟುಕ್ ಮೈ ಪೆನ್ ಅಂತ ಇದೆ, ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರುವಂತಹ ವಾಕ್ಯ. ಸಿ ಇದೆ, ಹ್ಯಾಸ್ ಇದೆ, ಟುಕ್ ಬರೆದಿದೆ. ಇಲ್ಲಿ ಟುಕ್ ಬರೋದಿಲ್ಲ. ಯಾಕೆ ಟುಕ್ ಬರೋದಿಲ್ಲ ಅಂದರೆ ನಾವು ಹ್ಯಾಸ್ ಮತ್ತು ಹ್ಯಾವ್ಗಳ ಮುಂದ್ಗಡೆ ಏನು ಮಾಡಬೇಕಾಗತ್ತೆ, ಕ್ರಮವಾಗಿ ನಾವು V3 ಫಾರ್ಮನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಟುಕ್ ಬದಲಾಗಿ ನಾವೇನು ಮಾಡ್ಕೋಬೇಕಾಗತ್ತೆ, ಟೇಕನನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಶಿ ಹ್ಯಾಸ್ ಟೇಕನ್ ಮೈ ಪೆನ್ ಅಂತ ಆಗುತ್ತೆ. ನೀವು ಯಾವಾಗಲೂ ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್ಗಳ ಮುಂದೆ V3 ಫಾರ್ಮನ್ನು ಯೂಸ್ ಮಾಡೋದನ್ನು ಮರಿಕೂಡ್ದು, ಅದು ಪರ್ಫೆಕ್ಟ್ ಟೆನ್ಸಲ್ಲಿರೋದ್ರಿಂದ. ಸೊ ನಾಲ್ಕನೇ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಒನ್ಸ್ ಹಿ ಹ್ಯಾಸ್ ಲೆಡ್ ದ ಟ್ರ್ಯಾಪ್ ಅಂತ ಇದೆ. ಇಲ್ಲಿ ಒನ್ಸ್ ಅಂತಕ್ಕಂಥ ಪದ ಬಂದಾಗ ಅದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪದವಾಗಿರುತ್ತೆ. ಸೊ ಇದಕ್ಕಾಗಿ ನಾವಿಲ್ಲಿ ಏನು ಮಾಡ್ಕೋಬೇಕಂದ್ರೆ ಈ ಒಂದು ಸಿಂಪಲ್ ಪಾಸ್ಟ್ನಲ್ಲಿ ಅದನ್ನು ಬರೀಬೇಕಾಗತ್ತೆ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಇದನ್ನು ನಾವು ಸಿಂಪಲ್ ಪಾಸ್ಟಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಒನ್ಸ್ ಹಿ ಲೆಡ್ ದ ಟ್ರ್ಯಾಪ್ ಅಂತ ಆಗಬೇಕು. ಅರ್ಥ ಆಯ್ತಲ್ಲ. ಸೊ ಈಗ ನಾಲ್ಕನೇ ವಾಕ್ಯವನ್ನು ನೋಡೋಣ. ಐದನೇ ವಾಕ್ಯ, ಫಾರ್ಚೂನ್ ಈಸ್ ಫೇವರಿಂಗ್ ದ ಬ್ರೇವ್ ಅಂತ ಹೇಳಲಾಗಿದೆ. ಇಲ್ಲಿ ಫೇವರಿಂಗ್ ಅನ್ನುವಂಥ ಪದವನ್ನು ನಾವು ಬಳಸೋದಿಲ್ಲ. ಫೇವರ್ ಅಥವಾ ಫೇವರ್ಸ್ ಅಂತಕ್ಕಂಥ ಪದವನ್ನು ನಾವು ಬಳಸ್ತೇವೆ. ಇದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವು ಮೇಲಿಂದ ಮೇಲೆ ಉಪಯೋಗ ಮಾಡ್ತಕ್ಕಂಥ ಒಂದು ಕೋಟೇಶನ್, ಇದು ಆ ಕೋಟೇಶನ್ ಆಗಿರೋದ್ರಿಂದ ಇದನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ವಿ ಶುಡ್ ನಾಟ್ ಯೂಸ್ ಇಟ್ ಇನ್ ಅ ಕಂಟಿನ್ಯೂಸ್ ಟೆನ್ಸ್. ಯು ಶುಡ್ ಯೂಸ್ ಇಟ್ ಇನ್ ಅ ಸಿಂಪಲ್ ಫ್ಯೂಚರ್. ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತ ಆಗುತ್ತೆ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತ ಅದಾಗುತ್ತೆ. ನೆಕ್ಸ್ಟ್ ನೋಡೋಣ ಮುಂದಿನ ವಾಕ್ಯವನ್ನು. ಐ ಆಮ್ ಫಾರ್ಗೆಟಿಂಗ್ ಯುವರ್ ನೇಮ್. ಈ ಫಾರ್ಗೆಟ್ ಅಂತಕ್ಕಂಥ ಪದವನ್ನು ಸಹಿತ ನಾವು ಏನು ಮಾಡಲ್ಲ ಅಂತಂದರೆ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸಲ್ಲ. ಅದಕ್ಕಾಗಿ ಇಲ್ಲಿ ನೀವು ಫಾರ್ಗೆಟಿಂಗ್ ಅಂತ ಬರೆಯೋಂಗಿಲ್ಲ. ಸೊ ಏನು ಮಾಡಬೇಕಾಗತ್ತೆ, ಅದನ್ನು ಐ ಆಮ್ ಫಾರ್ಗೆಟಿಂಗ್ ಯುವರ್ ನೇಮ್ ಅನ್ನೋ ಬದಲಾಗಿ ನೀವು ಏನು ಹೇಳ್ಬೋದು, ಐ ಹ್ಯಾವ್ ಫಾರ್ಗಟನ್ ಯುವರ್ ನೇಮ್ ಅಂತ ಹೇಳ್ಬೋದು. ಅದನ್ನು ನಾವು ಫ್ಯೂಚರ್ ಅಲ್ಲಿ ಬಳಸ್ಕೋಬೇಕಾಗತ್ತೆ. ಈಗಾಗಲೇ ನೀವು ಅದರ ಹೆಸರನ್ನು ಮರಿತಾ ಇಲ್ಲ,
ಮರೆಯುತ್ತಾ ಇಲ್ಲ, ಏನು ಮಾಡಿದ್ದೀರಿ, ಮರ್ತಿದ್ದೀನಿ. ಅದನ್ನು ಹೇಗೆ ಹೇಳ್ಬೋದು ಅಂತಂದರೆ ಐ ಹ್ಯಾವ್ ಫಾರ್ಗೊಟನ್ ಯುವರ್ ನೇಮ್ ಅಂತ ಹೇಳ್ಬೋದು. ಸೊ ಎರಡನೇ ವಾಕ್ಯ ನೋಡೋಣ. ಮಾರಾ ಡಿಡ್ ನಾಟ್ ಹ್ಯಾಡ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಅಂತ ಹೇಳಲಾಗಿದೆ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಡಿಡ್ ಬಂದಿದೆ ಮತ್ತು ಹ್ಯಾಡ್ ಬಂದಿದೆ. ಡಿಡ್ ಮತ್ತು ಹ್ಯಾಡ್ ಯಾವತ್ತೂ ಬರಲ್ಲ. ಬಂದರೆ ಡಿಡ್ ಮತ್ತು ಹ್ಯಾವ್ ನಾವು ಕೂಡಿಸಿದ್ರೆ ಏನಾಗುತ್ತೆ ಅಂತಂದರೆ ಹ್ಯಾಡ್ ಅಂತ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಕೋಬೇಕಂತಂದರೆ ಈ ಹ್ಯಾಡ್ ಬದಲಾಗಿ ನೀವು ಹ್ಯಾವನ್ನು ಯೂಸ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರಲಿ, V2 ಫಾರ್ಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಡಿಡ್ ಪ್ಲಸ್ ಹ್ಯಾವ್ನಿಂದ. ಡಿಡ್ ಪ್ಲಸ್ ಹ್ಯಾವನ್ನು ತೆಗೆದುಕೊಂಡಾಗ ಅದೇನಾಗುತ್ತೆ ಅಂದರೆ ಹ್ಯಾಡ್ ಆಗಿ ಬದಲಾವಣೆ ಹೊಂದುತ್ತೆ. ಸೊ ಇಲ್ಲಿ ಹ್ಯಾಡ್ ಕೊಟ್ಟಿದ್ದಾರೆ ನೇರವಾಗಿ, ಅದು ತಪ್ಪಾಗುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡ್ಕೋಬೇಕು, ಹ್ಯಾವನ್ನು ಬಳಸ್ಕೋಬೇಕಾಗತ್ತೆ. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ಹೀಸ್ ರೈಟ್ ಸೈಡ್ ಅಂತ ಬರ್ಕೋಬೇಕಾಗತ್ತೆ. ಸೊ ಇನ್ನು 8ನೇ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ವೆನ್ ಈಸ್ ದ ಟ್ರೈನ್ ಅರೈವಿಂಗ್. ಈ ವಾಕ್ಯ ಈ ರೀತಿ ಪ್ರಶ್ನೆ ಕೇಳಬಾರ್ದು. ಟ್ರೈನ್ ಯಾವಾಗ ಬರ್ತಾ ಇರುತ್ತೆ ಅಂತ ಆಗುತ್ತೆ. ಅದು ನಮಗೇನು ಪ್ರಶ್ನೆ ಬೇಕಾಗಿದೆ, ಟ್ರೈನ್ ಯಾವಾಗ ಬರುತ್ತೆ ಅನ್ನೋದು ಬೇಕಾಗಿದೆ. ಯಾವಾಗ ಟ್ರೈನ್ ಬರ್ತಾ ಇರುತ್ತೆ ಅಲ್ಲ, ಯಾವಾಗ ಬರುತ್ತೆ ಅಂತಕ್ಕಂಥದ್ದು. ಆವಾಗ ನಾವೇನು ಮಾಡಬೇಕಂದ್ರೆ ಈ ಪ್ರಶ್ನೆನ ಈ ರೀತಿ ಕೇಳಬೇಕು. ಇದನ್ನು ಕಂಟಿನ್ಯೂಸ್ ಟೆನ್ಸಲ್ಲಿ ಕೇಳಕೂಡ್ದು, ನೀವು ಇದನ್ನು ಸಿಂಪಲ್ ಫ್ಯೂಚರಲ್ಲಿ ಕೇಳಬೇಕಾಗತ್ತೆ. ಹೇಗಂದರೆ ಹೀಗೆ, ವೆನ್ ಡಸ್ ದ ಟ್ರೈನ್ ಅರೈವ್. ಯಾವಾಗ ಟ್ರೈನ್ ಬರುತ್ತೆ ಅಂತ ಕೇಳಬೇಕು, ಅಥವಾ ಆಗಮನ ಆಗುತ್ತೆ ಅಂತ ಕೇಳಬೇಕಾಗತ್ತೆ. ಸೊ ಇಲ್ಲಿ ನೀವು ಕಂಟಿನ್ಯೂಸ್ ಟೆನ್ಸ್ನ ಬಳಸಂಗಿಲ್ಲ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಐ ಆಮ್ ಹ್ಯಾವಿಂಗ್ ಅ ಸ್ವೀಟ್ ಟೂತ್. ಇಲ್ಲಿ ಹ್ಯಾವಿಂಗ್ ಅನ್ನುವಂಥ ಪದವನ್ನು ಸಹಿತ ಬಳಸೋಂಗಿಲ್ಲ ಸರಿಯಾಗಿ. ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಐ ಆಮ್ ಹ್ಯಾವಿಂಗ್ ಅಂತ ಬಳಸಬಾರ್ದು. ಹಾಗಾದ್ರೆ ಏನು ಬಳಸಬೇಕು ಅಂತಂದರೆ ಐ ಹ್ಯಾವ್ ಸ್ವೀಟ್ ಟೂತ್ ಅಂತ ಬಳಸಬೇಕಾಗತ್ತೆ. ಸೊ ಬರ್ತಕ್ಕಂಥದ್ದು 10ನೇ ಪ್ರಶ್ನೆ. ನೌ ದ ಫಾರೆಸ್ಟ್ ವೇರ್ ಡಿಸಪಿಯರಿಂಗ್. ಇಲ್ಲಿ ನೌ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದರೆ, ನೌ ಅಂತಕ್ಕಂಥ ಪದ ಇದು ಇಂಡಿಕೇಟ್ಸ್ ದ ಪ್ರೆಸೆಂಟ್ ಟೆನ್ಸ್. ಯಾವ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ, ಅದು ಪ್ರೆಸೆಂಟ್ ಟೆನ್ಸನ್ನು ಇಂಡಿಕೇಟ್ ಮಾಡೋದ್ರಿಂದ ಇಲ್ಲಿ ವರನ್ನು ಯೂಸ್ ಮಾಡಲಾಗಿದೆ. ವರ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯಾಪದ ಆಗಿದೆ. ಸೊ ನಾವು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ತೆಗೆದುಕೊಳ್ಳೋಣ. ನೌ ದ ಫಾರೆಸ್ಟ್ಸ್ ಆರ್ ಡಿಸಪಿಯರಿಂಗ್ ಅಂತ ಆಗಬೇಕದು. ಇಲ್ಲಿ ಫಾರೆಸ್ಟ್ ಅಂತ ಆಗಿದೆ, ಅದು ಫಾರೆಸ್ಟ್ಸ್ ಅಂತ ಆಗಬೇಕಾಗಿತ್ತು. ಆರ್ ಡಿಸಪಿಯರಿಂಗ್ ಕರೆಕ್ಟ್ ಅಂತ ಉತ್ತರವಾಗಿದೆ. ಸೊ ಈಗ 11ನೇ ಪ್ರಶ್ನೆ ನೋಡೋಣ. ದೀಸ್ ಬಾಕ್ಸಸ್ ಆರ್ ವೇಯಿಂಗ್ 30 tons. ಇಲ್ಲಿ ವೇಯಿಂಗ್ ಅನ್ನುವಂಥ ಏನು ಪದ ಇದೆ, ಇದನ್ನು ಸಹಿತ ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸಂಗಿಲ್ಲ. ವಿ ಶುಡ್ ನಾಟ್ ಯೂಸ್ ಇನ್ ಅ ಕಂಟಿನ್ಯೂಸ್ ಟೆನ್ಸ್. ಅದಕ್ಕಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದನ್ನು ಬಳಸ್ಕೋಬೋದು. ಹೇಗೆ ಅಂದರೆ ದೀಸ್ ಬಾಕ್ಸಸ್ ವೇ 30 tons ಅಂತ ಬಳಸ್ಕೋಬೋದು. ಇನ್ನು 12ನೇ ಪ್ರಶ್ನೆ. ಯು ಆರ್ ಲುಕ್ಡ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್ ಅಂತ ಇದೆ. ನಾವು ಯಾವಾಗಲೂ ಈ ರೀತಿಯಾದಂಥ ವಾಕ್ಯವನ್ನು ಬಳಸ್ಕೊಡೋದು. ಯಾಕಂದರೆ ಇಲ್ಲಿ ಯು ಅಂತಕ್ಕಂಥ ಪದ ಬಳಸಿದ್ದು, ಆರ್ ಅಂತ ಬಳಸಲಾಗಿದೆ, ಲುಕ್ಡ್ ಅಂತ ಬಳಸಲಾಗಿದೆ, ಆಮೇಲೆ ಗಾರ್ಜಿಯಸ್. ನಾವು ಇನ್ನೊಬ್ಬರ ಒಂದು ಸೌಂದರ್ಯದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಥವಾ ಅವ್ರು ಬಳಸಿರ್ತಕ್ಕಂಥ ಡ್ರೆಸ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕಾಗತ್ತೆ. ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್ ಅಂತ ಹೇಳಬೇಕಾಗತ್ತೆ. ಸೊ ಈಗ 12ನೇ ಪ್ರಶ್ನೆ ಮುಗಿತು. 13ನೇ ಪ್ರಶ್ನೆ. ಶಿ ಹ್ಯಾಸ್ ಏಟ್ ದ ಆ್ಯಪಲ್ ಅಂತ ಇದೆ. ನೋಡಿದ್ರಾ, ಇಲ್ಲಿಯೂ ಸಹಿತ ಏನು ಮಾಡಲಾಗಿದೆ ಅಂತಂದರೆ ಏಟ್ ಅಂತಕ್ಕಂಥ ಪದವನ್ನು ಬಳಸಿಕೊಳ್ಳಲಾಗಿದೆ. ಏನು ಮಾಡಲಾಗಿದೆ, ಏಟ್ ಅಂತಕ್ಕಂಥ ಪದವನ್ನು ಬಳಸಿಕೊಳ್ಳಲಾಗಿದೆ. ಈ ಏಟ್ ಅಂತಕ್ಕಂಥ ಪದವನ್ನು ನಾವು ಬಳಸ್ಕೊಡೋದು. ಯಾಕಂದರೆ ಹಿಂದೆ ಹ್ಯಾಸ್ ಇರಬೇಕಾದ್ರೆ ಇದರ ಮುಂದುಗಡೆ ಏನಿರಬೇಕು, V3 ಫಾರ್ಮ್ ಇರಬೇಕು. ಈಟ್ ಇದರ V3 ಫಾರ್ಮ್ ಏನಾಗುತ್ತೆ ಅಂದರೆ ಈಟನ್ ಅಂತ ಆಗುತ್ತೆ. ಸೊ ಈಟನ್ ಅಂತ ನಾವಲ್ಲಿ ಬರಿಬೇಕಾಗತ್ತೆ. ನೋಡೋಣ. ಶಿ ಹ್ಯಾಸ್ ಈಟನ್ ದ ಆ್ಯಪಲ್ ಅಂತ ಆಗುತ್ತೆ. ಶಿ ಹ್ಯಾಸ್ ಈಟನ್ ದ ಆ್ಯಪಲ್. 14ನೇ ಪ್ರಶ್ನೆ. ಇಟ್ ಈಸ್ ಸೇಡ್ ದ್ಯಾಟ್ ದ ಟ್ರೈನ್ ರೀಚ್ಡ್ ಇನ್ 10 minutes. ಅದು ಹೇಳಿತು ದ ಟ್ರೈನ್ ರೀಚ್ಡ್ ಇನ್ 10 minutes. 10 ನಿಮಿಷದಲ್ಲಿ ಟ್ರೈನ್ ಮುಟ್ಟಿತ್ತು ಅಂತ ಹೇಳುತ್ತೆ. ಹೀಗೆ ವಾಕ್ಯವನ್ನು ಬಳಸ್ಕೊಡೋದು. ಅಂದರೆ ಈ ಟ್ರೈನನ್ನು 10 ನಿಮಿಷ ಬಿಟ್ಟು ಬರೋದಿದೆ. 10 minutes ಆಫ್ಟರ್ ಇಟ್ ವಿಲ್ ರೀಚ್ ದ ಸ್ಟೇಷನ್. ಹೌದಾ,
ಇಲ್ಲಿ ನಾವು ಫ್ಯೂಚರ್ ಟೆನ್ಸ್ನ ಬಳಸ್ಕೋಬೇಕಾಗತ್ತೆ. ಇಟ್ ಈಸ್ ಸೇಡ್ ದ್ಯಾಟ್ ದ ಟ್ರೈನ್ ವಿಲ್ ರೀಚ್ ಇನ್ 10 minutes. ವಿಲ್ ರೀಚ್ ಅಂದರೆ ಏನು ಅರ್ಥ ಆಗುತ್ತೆ ಗೊತ್ತಾಯ್ತಲ್ಲ ನಿಮಗೆ? ಅದು ಫ್ಯೂಚರ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. 10 ನಿಮಿಷದಲ್ಲಿ ಇಲ್ಲಿ ಟ್ರೈನ್ ಮುಟ್ಟುತ್ತೆ ಅಂಥೇಳಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಅಂಥೇಳಿ. ಸೊ ನೆಕ್ಸ್ಟ್ ನೋಡೋಣ 15ನೇ ಪ್ರಶ್ನೆ. ಹಿ ಈಸ್ ಟೇಕ್ ಅ ಬಾತ್. ಇದು ತಪ್ಪಾಗಿರ್ತಕ್ಕಂಥ ವಾಕ್ಯ. ಇಲ್ಲಿ ನೋಡಿ, ಹಿ ಈಸ್ ಟೇಕ್ ಅಂತ ಯಾವಾಗೂ ಬರಲ್ಲ. ಇಂಗ್ಲೀಷ್ನ ಯಾವುದೇ ಟೆನ್ಸಲ್ಲಿ ಈಸ್ ಟೇಕ್ ಅಂತ ಬರಲ್ಲ, ಈಸ್ ಟೇಕಿಂಗ್ ಅಂತ ಬರುತ್ತೆ. ಇದು ಇಲ್ಲಿ ಸ್ಥಾನದ ವಿಚಾರ ಆದಾಗ ಇದು ದಿನನಿತ್ಯದ ಒಂದು ಪ್ರಕ್ರಿಯೆಯಾಗಿದೆ, ಡೈಲಿ ರುಟೀನ್ ವರ್ಕ್ ಆಗಿರೋದ್ರಿಂದ ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾಗತ್ತೆ. ಹೇಗೆ ಹೇಳಬೇಕಂದ್ರೆ ಹಿ ಟೇಕ್ಸ್ ಅ ಬಾತ್ ಅಂತ ಹೇಳಬೇಕಾಗತ್ತೆ. ಸೊ 16ನೇ ಪ್ರಶ್ನೆ. ಗೀತಾ ಡಿಡ್ ನಾಟ್ ವೆಂಟ್. ನೋಡಿ, ಇಲ್ಲಿ ಸಹಿತ ಅದೇ ಆಗಿದೆ, ಡಿಡ್ ಮತ್ತು ವೆಂಟ್ ಬಂದಿದೆ. ಡಿಡ್ ಪ್ಲಸ್ ಗೋ ಈಕ್ವಲ್ ಟು ಏನಾಗಿರುತ್ತೆ? ವೆಂಟ್ ಆಗಿರುತ್ತೆ. ಡಿಡ್ ಪ್ಲಸ್ ಗೋ ಈಕ್ವಲ್ ಟು ಏನಾಗಿರುತ್ತೆ? ವೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಡಿಡ್ ಮತ್ತು ವೆಂಟ್ ಎರಡೂ ಕೂಡಿ ಬಳಸಂಗಿಲ್ಲ, ಅದರ ಬದಲಾಗಿ ಏನು ಮಾಡ್ಬೋದು? ಗೋ ಅಂತ ಬಳಸ್ಬೋದು. ಗೀತಾ ಡಿಡ್ ನಾಟ್ ಗೋ ಟು ಕಾಲೇಜ್ ಟುಡೇ, ಈ ರೀತಿಯಾಗಿ ಬಳಸ್ಕೋಬೋದು. ಇನ್ನು ಹಿ ಈಸ್ ವಾಂಟಿಂಗ್, ಈ ಪದವನ್ನು ಸಹಿತ ನಾವು ಯಾವತ್ತೂ ಬಳಸ್ಕೋಬಾರ್ದು ಅಂತ. ವಾಂಟಿಂಗ್ ಅಂತಕ್ಕಂಥ ಏನು ಪದ ಇದೆ, ಈ ಪದವನ್ನು ನಾವು ಯಾವತ್ತಿಗೂ ಬಳಸ್ಕೋಬಾರ್ದು. ಯಾಕಂದರೆ ವಾಂಟಿಂಗ್ ಅನ್ನೋಂಥ ಪದವನ್ನು ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವತ್ತೂ ಬಳಸ್ಕೋಬಾರ್ದು. ಯಾಕೆ ಬಳಸ್ಕೋಬಾರ್ದು ಅಂತಂದರೆ ಅದು ಸ್ಟೇಟನ್ನು ಹೇಳ್ತಕ್ಕಂಥದ್ದು. ಐ ವಾಂಟ್ ಅಂತಕ್ಕಂಥದ್ದು ಸ್ಟೇಟನ್ನು ಹೇಳೋದ್ರಿಂದ ನಾವು ಅದನ್ನು ಬಳಸೋಂಗಿಲ್ಲ. ವಾಂಟಿಂಗ್ ಅಂತ ಯಾವತ್ತೂ ಬಳಸೋಂಗಿಲ್ಲ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ನೀವು ಹೇಳ್ಬೋದು. ಹಿ ವಾಂಟ್ಸ್ ಟು ರಿಟರ್ನ್ ಟು ಹೀಸ್ ಮದರ್ಲ್ಯಾಂಡ್ ಅಂತ ಹೇಳ್ಬೋದು. ಹಿ ಈಸ್ ವಾಂಟಿಂಗ್ ಅನ್ನೋಂಥ ಪದವನ್ನು ಯಾವತ್ತೂ ಬಳಸ್ಕೊಡ್ದು ಅಂಥೇಳಿ ಹೇಳ್ತಾರೆ. ಐ ಹ್ಯಾವ್ ನಾಟ್ ಸಾ ಅ ಫೈನಲ್ ಮ್ಯಾನ್, ಇಲ್ಲಿ ಬರಲಾಗಿದೆ ನೋಡಿ, ಇಲ್ಲಿ ಸಾ ಅಂತ ಬರಲಾಗಿದೆ. ಇಲ್ಲಿ ಸಿ ಅನ್ನೋದು ಇದರ V2 ಫಾರ್ಮ್ ಏನಾಗುತ್ತೆ? ಸಾ ಆಗುತ್ತೆ. V3 ಫಾರ್ಮ್ ಏನಾಗುತ್ತೆ? ಸೀನ್ ಆಗುತ್ತೆ. ಸೊ ಅವ್ರು ಏನು ಬಳಸ್ಬೇಕಾಗಿತ್ತು? ಇಲ್ಲಿ ಸೀನ್ ಬಳಸಬೇಕಾಗಿತ್ತು. ಯಾಕಂದರೆ ಇಲ್ಲಿ ಹ್ಯಾವ್ ಇದೆ. ಹ್ಯಾವ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದು. ಆವಾಗ ಇಲ್ಲಿ ಏನು ಬಳಸಬೇಕಾಗಿತ್ತು? ಅವರು ಸೀನ್ ಅಂತ ಬಳಸಬೇಕಾಗಿತ್ತು. ಅವರು ತಪ್ಪಾಗಿ ಸಾ ಅಂತ ಬಳಸಿದ್ದಾರೆ. ಕರೆಕ್ಟ್ ಮಾಡ್ಕೊಳ್ಳೋಣ. ಐ ಹ್ಯಾವ್ ನಾಟ್ ಸೀನ್ ಅ ಫೈನಲ್ ಮ್ಯಾನ್. ಓಕೆ, ಲೆಟ್ಸ್ ಸಿ ನೌ. he did decided to settle down. ಇಲ್ಲಿಯೂ ಸಹಿತ ಅದೇ ತಪ್ಪನ್ನು ಮಾಡಲಾಗಿದೆ. ಡಿಡ್ ಮತ್ತು ಡಿಸೈಡ್ ಬರೆದಿದೆ. ಇಲ್ಲಿ ಡಿಡ್ ಪ್ಲಸ್ ಡಿಸೈಡ್ ಏನಾಗಿರುತ್ತೆ? ಡಿಸೈಡೆಡ್ ಆಗಿರುತ್ತೆ. ಸೊ ಇಲ್ಲಿ ನೇರವಾಗಿ ಡಿಸೈಡೆಡ್ ತೊಗೊಂಡಿದ್ದಾರೆ, ತೊಗೋಬಾರ್ದು. ಡಿಡ್ ಪ್ಲಸ್ ಡಿಸೈಡ್ ತೊಗೋಬೇಕು. ಹಿ ಡಿಡ್ ಡಿಸೈಡ್ ಟು ಸೆಟಲ್ ಅಂತ ಆಗಬೇಕದು. ಅಥವಾ ನಾವು ಅದನ್ನು ಈ ರೀತಿ ಸಹಿತ ಬರಿಬೋದು, ಹಿ ಡಿಸೈಡೆಡ್ ಟು ಸೆಟಲ್ ಡೌನ್ ಅಂತ ಬರಿಬೋದು. 20ನೇದು ಐ ಆಮ್ ಥಿಂಕಿಂಗ್, ಇದನ್ನು ಸಹಿತ ಬಳಸೋಂಗಿಲ್ಲ. ಥಿಂಕಿಂಗ್ ಅನ್ನೋ ಪದವನ್ನು ನಾವು ಯಾವತ್ತೂ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ಕೊಳ್ದು. ದಿಸ್ ಇಸ್ ರಾಂಗ್, ಹಾಗೆ ಬಳಸಬಾರ್ದು ಅಂತ ಹೇಳ್ತಾ ಇದೆ. ಮತ್ತೇನು ಬಳಸಬೇಕು? ಐ ಥಿಂಕ್ ಅಂತ ಬಳಸಬೇಕು. ಐ ಥಿಂಕ್ ಹಿ ಈಸ್ ರೈಟ್ ಅಂತ ಹೇಳಬೇಕು. ಇನ್ನು 21ನೆಯ ಒಂದು ಪ್ರಶ್ನೆ. ಹಿ ಈಸ್ ಓನಿಂಗ್ ಮೆನಿ ಹೌಸಸ್, ಆತ ಭಾಳಷ್ಟು ಮನೆಗಳನ್ನು ಹೊಂದುತ್ತಿದ್ದಾನೆ ಅಥವಾ ಸ್ವಂತದಾಗಿ ಮಾಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದು ಸರಿಯಾದ ವಾಕ್ಯವಲ್ಲ. ಓನಿಂಗ್ ಅನ್ನೋದನ್ನು ಯಾವತ್ತೂ ಬಳಸ್ಕೊಡೋದು ಅಂತ. ಓನಿಂಗ್ ಅಂತಕ್ಕಂಥದ್ದು ಬಳಸಬಾರ್ದು, ಅದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಬಳಸಬೇಕು. ಹಿ ಓನ್ಸ್ ಮೆನಿ ಹೌಸಸ್ ಅಂತ ಹೇಳಿ. ಇನ್ನು ರವಿ ಡಿಡ್ ನಾಟ್ ವೆಂಟ್, ಇದೇ ಮತ್ತೆ ಅದೇ ತಪ್ಪನ್ನು ಮಾಡಲಾಗಿದೆ. ಡಿಡ್ ಮತ್ತು ವೆಂಟ್ ಬರೀಲಾಗಿದೆ. ವೆಂಟ್ ಯಾವತ್ತೂ ನೇರವಾಗಿ ಬರೋದಿಲ್ಲ. ಡಿಡ್ ಬಂದಾಗ ಡಿಡ್ ಪ್ಲಸ್ ಗೋ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ ಅದು ವೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಬರೀಬೇಕಾಗಿತ್ತು? ಅವರು ವೆಂಟ್ ಬದಲಾಗಿ ಗೋ ಬರೀಬೇಕಾಗಿತ್ತು. ಬರ್ದಾರೆ ನೋಡೋಣ. ರವಿ ಡಿಡ್ ನಾಟ್ ಗೋ ಟು ದ ಒಪೆರಾ ಟುಡೇ. ಯಂಗ್ಸ್ಟರ್ಸ್ ಆರ್ ಲೈಕಿಂಗ್ ಸ್ಪೈಸಿ ಫುಡ್. ಇವತ್ತಿನ ಯುವ ಜನಾಂಗದವರು ಸ್ಪೈಸಿ ಫುಡನ್ನು ತುಂಬ ಇಷ್ಟಪಡ್ತಾರೆ. ನಿಮ್ಗೆ ಇದೀಗ ಹೇಳಿದ್ನಲ್ಲ ಫಸ್ಟ್ ಎಕ್ಸಾಂಪಲಲ್ಲಿ ಲೈಕಿಂಗ್ ಅಂತಕ್ಕಂಥ ಪದವನ್ನು ಬಳಸಂಗಿಲ್ಲ. ಲೈಕಿಂಗ್ ಅಂತ ಪದ ಬಂದರೆ ಅದನ್ನು ನೀವು ನೇರವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ತೆಗೆದುಕೊಂಡು ಹೋಗಬೇಕು. ಯಂಗ್ಸ್ಟರ್ಸ್ ಲೈಕ್ ಸ್ಪೈಸಿ ಫುಡ್ ಅಂತ ಆಗುತ್ತೆ. ಸೊ ಐ ಆಮ್ ಟೇಕಿಂಗ್ ಅ ವಾಕ್ ಆಫ್ಟರ್ ಡಿನ್ನರ್, ಹೀಗೆ ಟೇಕಿಂಗ್ ಅ ವಾಕ್ ಅಂತ ಹೇಳ್ಕೊಡೋದು. ಅದರ ಬದಲಾಗಿ ಏನು ಹೇಳಬೇಕು ನೀವು? ಐ ಟೇಕ್ ಅ ವಾಕ್ ಆಫ್ಟರ್ ಡಿನ್ನರ್ ಅಂತ ನೀವು ಹೇಳಬೇಕಾಗತ್ತೆ. ಸೈಂಟಿಸ್ಟ್ ಆರ್ ಪ್ರೆಡಿಕೇಟಿಂಗ್ ದ್ಯಾಟ್ ಫಾಸಿಲ್ ಫ್ಯೂಯಲ್ಸ್ ವಿಲ್ ಬಿ ಇಲ್ಯುಮಿನೇಟೆಡ್ ಇನ್ ಫ್ಯೂಚರ್ ಅಂತ ಹೇಳಲಾಗಿದೆ. ಇಲ್ಲಿ ಇದನ್ನು ಸಹಿತ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸಂಗಿಲ್ಲ. ನೀವು ಸೈಂಟಿಸ್ಟ್ ಆರ್ ಪ್ರೆಡಿಕ್ಟ್ ಅಂತ ಹೇಳಬೇಕಾಗತ್ತೆ. ದ್ಯಾಟ್ ಫಾಸಿಲ್ ಫ್ಯೂಯಲ್ಸ್ ವಿಲ್ ಬಿ ಎಲಿಮಿನೇಟೆಡ್
ಇನ್ ದ ಫ್ಯೂಚರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನಿಮಗೆ ಒಂದು ಅಂಕದಲ್ಲಿ ಬರಬಹುದಾಗಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ಹೇಳಲಾಗಿದೆ. ಇವು ತುಂಬ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಮತ್ತು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡಿದ್ದೇನೆ. ಇವೆಲ್ಲ ಪ್ರಶ್ನೆಗಳು ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ತಪ್ಪದೆ ಈ ಒಂದು ವಿಡಿಯೋನ ತುಂಬ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.